ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರಿನಲ್ಲಿ ಅರಮನೆಯ ಮುಂಭಾಗದಲ್ಲಿ ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಲಾಗಿದೆ. ಸಲೀಂ ಮೃತಪಟ್ಟಿದ್ದಾನೆ. ಈತನ ಹಿನ್ನೆಲೆ ಕೆದಕುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಮೃತ ಸಲೀಮನ ಸೈಕಲ್ನಲ್ಲಿ ಅರ್ಧ ಚೀಲ ಹೀಲಿಯಂ ಪೌಡರ್ ಪತ್ತೆಯಾಗಿದೆ. ಸೈಕಲ್ನಲ್ಲಿ ಅರ್ಧ ಚೀಲ ಹೀಲಿಯಂ ಅನ್ನು ಇಟ್ಕೊಂಡಿದ್ದ ಸಲೀಂ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಫೋಟಗೊಂಡಂತಹ ಸ್ಥಳದಲ್ಲಿಯೇ ಹೀಲಿಯಂ ಪೌಡರ್ ಕೂಡ ಪತ್ತೆಯಾಗಿದೆ. ಹೀಲಿಯಂ ಪೌಡರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಸಲೀಂ ಹೀಲಿಯಂ ಪೌಡರ್ ಇಟ್ಕೊಂಡಿದ್ಯಾಕೆ ಅನ್ನೋದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವನು ಮಾಡ್ತಾ ಇದ್ದಿದ್ದೇ ಹೀಲಿಯಂ ಸಿಲಿಂಡರ್ನಲ್ಲಿ ಬಲೂನ್ ಮಾರುವಂತಹ ಕೆಲಸ. ಆತನ ಬಳಿ ಅರ್ಧ ಚೀಲ ಹೀಲಿಯಂ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ತನಿಖೆಯು ಕೂಡ ಚುರುಕುಗೊಂಡಿರುವಂಥದ್ದು. ಹೀಲಿಯಂ ಪೌಡರ್ ಅನ್ನ ಈತ ಎಲ್ಲಿಂದ ತಂದಿದ್ದ? ಬರ್ತಾ ಉತ್ತರ ಪ್ರದೇಶದಿಂದಲೇ ತಂದಿರೋದಾದರೆ ಭದ್ರತೆಯ ಪ್ರಶ್ನೆ ಬರುತ್ತೆ. ಮತ್ತೊಂದು ಕಡೆ ಈ ಪ್ರಮಾಣದ ಹೀಲಿಯಂ ಪೌಡರನ್ನು ಈತ ಆ ಘಟನಾ ಸ್ಥಳಕ್ಕೆ ತೆಗೆದುಕೊಂಡಿದ್ದು ಹೋಗಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹೀಲಿಯಂ ಪೌಡರ್ ಬಳಕೆ ಮಾಡ್ಬೋದು, ಆತ ಬಲೂನ್ ಮಾರುವಂತಹ ಕೆಲಸ ಮಾಡ್ತಿದ್ದ, ಅದನ್ನು ತಂಗಿದ್ದಂತಹ ಲಾಡ್ಜ್ನಲ್ಲಿ ಇಡಬಹುದಾಗಿತ್ತು. ಬಟ್ ಸೈಕಲ್ನಲ್ಲಿ ಇಟ್ಕೊಂಡು ಬಂದಿದ್ಯಾಕೆ, ಆ ಚೀಲದಲ್ಲಿ ಹಾಕ್ಕೊಂಡು ಬಂದಿದ್ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗ ಇದೇ ಆ್ಯಂಗಲ್ನಲ್ಲಿಯೇ ಪೊಲೀಸರು ಇನ್ವೆಸ್ಟಿಗೇಷನನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ನಿನ್ನೆ NIA ತಂಡದ 3 ಅಧಿಕಾರಿಗಳು ಮೈಸೂರಿಗೆ ಬಂದು ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ಸಲೀಮನ ಜಾಲವನ್ನು ಭೇದಿಸುವಂತಹ ಕೆಲಸಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಸಿಕ್ಕಿರುವಂತಹ ಅರ್ಧ ಚೀಲದ ಈ ಹೀಲಿಯಂ ಪೌಡರ್ ಇದೆಯಲ್ಲ, ಇದು ಕೂಡ ಈ ಪ್ರಕರಣಕ್ಕೆ ಈಗ ಮತ್ತೊಂದು ಹೊಸ ತಿರುವನ್ನು ಕೊಡ್ತಾ ಇದೆ. ಹೌದು, ಆತ ಹೀಲಿಯಂ ಸಿಲಿಂಡರನ್ನು ಇಟ್ಕೊಂಡಿದ್ದ, ಅದರ ಮೂಲಕವೇ ಬಲೂನನ್ನು ತುಂಬಿಸ್ತಾ ಇದ್ದ. ಬಟ್ ಅಷ್ಟು ಪ್ರಮಾಣದ ಹೀಲಿಯಂ ಪೌಡರನ್ನು ಅರಮನೆಯ ಮುಂಭಾಗಕ್ಕೆ ಆತ ತಂದಿದ್ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಡೀಟೇಲ್ಸ್ ಕೊಡೋದಕ್ಕೆ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಹೀಲಿಯಂ ಸಿಲಿಂಡರ್ ಮೂಲಕ ಬಲೂನನ್ನು ತುಂಬಿಸಿ ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಯಲ್ಲಿ ಹೀಲಿಯಂ ಪೌಡರ್ ಇದ್ದಿದ್ದು ಆಶ್ಚರ್ಯ ಹುಟ್ಟಿಸ್ತಾ ಇಲ್ಲ. ಬಟ್ ಆ ಹೀಲಿಯಂ ಪೌಡರನ್ನು, ಅರ್ಧ ಚೀಲ ಹೀಲಿಯಂ ಪೌಡರನ್ನು ಘಟನಾ ಸ್ಥಳಕ್ಕೆ ಯಾಕೆ ತಂದಿದ್ದ ಅನ್ನೋದು ಈಗಿರುವಂತಹ ಪ್ರಶ್ನೆ. ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ಇದಕ್ಕೆ ಏನಾದರೂ ಉತ್ತರ ಸಿಗ್ತಾ ಇದೆಯಾ? ಅಲ್ಲ, ಈಗ ಪೊಲೀಸರ ತನಿಖೆಯು ಕೂಡ ಅದೇ ಹಾದಿಯಲ್ಲಿ ಸಾಗಿರುವಂಥದ್ದು. ಹೀಲಿಯಂ ಅನ್ನು ಬಳಸ್ಕೊಂಡು ಗ್ಯಾಸನ್ನು ತಯಾರು ಮಾಡುವಂಥದ್ದು ಪ್ರಕ್ರಿಯೆ. ಅಂದರೆ ಅದನ್ನು ಭಾಳಷ್ಟು ಜನ ಈ ಬಲೂನ್ ಮಾರಾಟಗಾರರು ಅದನ್ನು ಕಲ್ತಿರ್ತಾರೆ. ಇವನು ಕೂಡ ಅದೇ ರೀತಿಯಾಗಿ ಹೀಲಿಯಮನ್ನು ಬಳಸಿ ಗ್ಯಾಸನ್ನು ತುಂಬಿಕೊಳ್ತಾ ಇರುವಂಥದ್ದು. ಅಂದರೆ ತುಂಬಿದಂತಹ ಗ್ಯಾಸನ್ನು ತಂದಿದ್ದಂತಹ ಸಲೀಂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೀಲಿಯಮನ್ನು ಯಾಕೆ ತನ್ನ ಜೊತೆಲೇ ತೆಗೆದುಕೊಂಡು ಬಂದಿದ್ದ ಅನ್ನುವಂಥದ್ದು ಭಾಳ ಮೂಲಭೂತವಾದಂಥ ಪ್ರಶ್ನೆ. ಹೀಲಿಯಮನ್ನು ಆತ ತನ್ನ ಕೊಠಡಿಯಲ್ಲೋ ತಾನು ವಾಸ ಮಾಡ್ತಾ ಇದ್ದಂಥ ಜಾಗದಲ್ಲೋ ಇಟ್ಕೊಂಡಿದ್ರೆ ಬೇರೆದೇ ಪ್ರಶ್ನೆ. ಆದರೆ ಪ್ರಶ್ನೆ ಇರುವಂಥದ್ದು ಪ್ರೇಮ್, ಆತ ತಾನು ತೆಗೆದುಕೊಂಡು ಬರ್ತಾ ಇದ್ದಂಥ ತಾನು ಸಿಲಿಂಡರಲ್ಲಿ ತರ್ತಾ ಇದ್ದಂಥ ಸಂದರ್ಭದಲ್ಲೇ ಆ ಚೀಲದಲ್ಲಿ ಅಷ್ಟು ಪ್ರಮಾಣದಲ್ಲಿ ಹೀಲಿಯಂ ಯಾಕೆ ಇಟ್ಕೊಂಡಿದ್ದ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಈಗ ಘಟನಾ ಸ್ಫೋಟವಾದಂಥ ಸ್ಥಳದಲ್ಲೇ ಸಿಕ್ಕಂಥ ಚೀಲದಲ್ಲೇ ಅಷ್ಟು ದೊಡ್ಡ ಪ್ರಮಾಣದ ಹೀಲಿಯಂ ಕೂಡ ಸಿಕ್ಕಿದೆ. ಪೊಲೀಸರು ಅದನ್ನು ಜಪ್ತಿ ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ಆರಂಭವನ್ನು ಮಾಡಿದ್ದಾರೆ. ಹೀಲಿಯಂನ ಗ್ಯಾಸ್ನ ತಯಾರು ಮಾಡೋದು ಅಷ್ಟು ಭಾಳ ಬೇಗ ತುಂಬ ಜನ ಇರುವಂಥ ಪ್ರದೇಶದಲ್ಲಿ ಅದನ್ನು ತಯಾರು ಮಾಡೋದಕ್ಕಾಗೋದಿಲ್ಲ. ಮಿನಿಮಮ್ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಬೇಕು ಹೀಲಿಯಂ ಗ್ಯಾಸ್ ಒಂದು ವೇಳೆ ಖಾಲಿ ಆದ ನಂತರದಲ್ಲಿ ಅದನ್ನು ಭರ್ತಿ ಮಾಡೋದಕ್ಕೆ. ಆದರೂ ಕೂಡ ಭರ್ತಿಯಾಗಿದ್ದಂಥ ಸಿಲಿಂಡರ್ ಹಿನ್ನೆಲೆಯಲ್ಲೇ ಅಂಥ ಮಹಾಸ್ಫೋಟವಾಗಿ 3 ಜನ ಮೃತಪಟ್ಟಿರುವಂಥದ್ದು. ಸಿಲಿಂಡರ್ ಭರ್ತಿ ಇದ್ದಂಥ ವೇಳೆಯಲ್ಲೂ ಕೂಡ ಈತ ಯಾಕೆ ತನ್ನ ಸೈಕಲ್ನಲ್ಲಿ ಅಷ್ಟು ಪ್ರಮಾಣದ ಹೀಲಿಯಮನ್ನು ತಂದಿದ್ದ? ಇದು ಈಗ ಎದ್ದಿರುವಂಥ ಅನುಮಾನದ ಪ್ರಶ್ನೆ. ಈಗ ಆ ನಿಟ್ಟಿನಲ್ಲೇ ಈಗ ತನಿಖೆಯ ಪ್ರಕ್ರಿಯೆಯೂ ಕೂಡ ಸಾಗಿದೆ. ಪ್ರೇಮ್. ಓಕೆ KP ನಾಗರಾಜ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಈಗ ಹೀಲಿಯಂ ಪೌಡರ್ನ ಬೆನ್ನು ಬಿದ್ದಿದ್ದಾರೆ ಮೈಸೂರು ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಈತ ಈ ಹೀಲಿಯಂ ಪೌಡರನ್ನು ಎಲ್ಲಿಂದ ತಂದಿದ್ದ, ಜೊತೆಗೆ ಅದನ್ನು ಮೈಸೂರು ಅರಮನೆಯ ಸನಿಹಕ್ಕೆ ತಂದಿದ್ಯಾಕೆ, ಈ ಬಗ್ಗೆ ಇನ್ವೆಸ್ಟಿಗೇಷನ್ ಈಗ ಚುರುಕುಗೊಂಡಿದೆ. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಈ ಪ್ರಕರಣಕ್ಕೆ ಏನಾದರೂ ಮಹತ್ವದ ತಿರುವು ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮೈಸೂರು ಅರಮನೆಯ ಮುಂಭಾಗ ಸ್ಫೋಟ ಆಯ್ತಲ್ಲ, 3 ಜನ ಸಾವನ್ನಪ್ಪಿದ್ರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಲೂನ್ ಮಾರಾಟಗಾರ ಸಲೀಂ ಹಿನ್ನೆಲೆಯನ್ನು ಕೆದಕ್ತಾ ಇದೆ ಖಾಕಿ. UP ಪೊಲೀಸರ ಜೊತೆಗೆ ಮೈಸೂರು ಪೊಲೀಸರು ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದಾರೆ.
ಉತ್ತರ ಪ್ರದೇಶದ ಕನೌಜ್ ಜಿಲ್ಲೆಯ ತೋಫಿಯಾ ಗ್ರಾಮದ ನಿವಾಸಿ ಸಲೀಮಾ ಅನ್ನೋದು ಗೊತ್ತಾಗ್ತಾ ಇದೆ. ಸಲೀಂ ಹಿನ್ನೆಲೆಯನ್ನ ಜಾಲಾಡ್ತಾ ಇದ್ದಾರೆ ಯುಪಿ ಪೊಲೀಸರು. 5 ಎಕರೆ ಜಮೀನಿನಲ್ಲಿ ಕೃಷಿ ಕೆಲಸವನ್ನ ಮಾಡ್ಕೊಂಡಿದ್ದಂತೆ ಇದೇ ಸಲೀಂ ಕೃಷಿ ಕೆಲಸ ಬಿಟ್ಟು ತಿಂಗಳ ಹಿಂದೆ ಇದ್ದಕ್ಕಿದ್ದಂಗೆ ಮೈಸೂರಿಗೆ ಬಂದ. ಬಲೂನ್ ಮಾರೋದಕ್ಕೆ ಮುಂದಾದ. ಕೃಷಿ ಕೆಲಸ ಬಿಟ್ಟು ಸಲೀಂ ಮೈಸೂರಿಗೆ ಬಂದಿದ್ಯಾಕೆ? ಅದು ಈಗಿರುವಂತಹ ಪ್ರಶ್ನೆ. ಸಲೀಂ ಕುಟುಂಬಸ್ಥರ ಬಳಿ ಮಾಹಿತಿಯನ್ನ ಕಲೆ ಹಾಕುವ ಮೂಲಕ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ಮೈಸೂರು ಪೊಲೀಸರು ಮತ್ತೊಂದು ಹಂತಕ್ಕೆ ಒಯ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗೊತ್ತಾಗಬೇಕು ಈತ ಯಾರು, ಈತನ ಉದ್ದೇಶ ಏನಾಗಿತ್ತು, ರಾಜ್ಯದಲ್ಲಿ ಅಷ್ಟೆಲ್ಲ ತಾಲೂಕುಗಳು ಜಿಲ್ಲೆಗಳಿದ್ದಾಗಲೂ ಕೂಡ ಮೈಸೂರಿಗೆ ಬಂದಿದ್ಯಾಕೆ ಎಲ್ಲ ಪ್ರಶ್ನೆ. ಈಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಇದೊಂದು ಆಕಸ್ಮಿಕ ಘಟನೆನಾ ಅಥವಾ ಉದ್ದೇಶಪೂರ್ವಕವಾದಂತಹ ಘಟನೆನಾ ಅನ್ನೋದು ಸಲೀಮನ ಹಿನ್ನೆಲೆ ಕೆದಕಿದಾಗ ಮಾತ್ರ ಕಂಡುಕೊಳ್ಳುವಂತಹ ಉತ್ತರ. ಈ ನಿಟ್ಟಿನಲ್ಲಿ ಮೈಸೂರು ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಸಲೀಮನ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅಲ್ಲಿ ಏನೇನು ಗೊತ್ತಾಗ್ತಾ ಇದೆ ಅಂತ ಹೇಳಿ. ಮೇಲ್ನೋಟಕ್ಕೆ ಈ ಪ್ರಕರಣ ಆಕಸ್ಮಿಕ ಅಂತ ಹೇಳ್ಬಿಟ್ಟು ಸುಮ್ಮನಾಗುವಂಥದ್ದು ಬಹಳ ಸುಲಭ. ಆದರೆ ಪೊಲೀಸರು ಅದನ್ನು ಆ ಲೆವೆಲ್ಗೆ ಬಿಡುವಂಥ ಪ್ರಶ್ನೆಗಳಿಲ್ಲ. ಯಾಕಂದರೆ ಅದು ಬಿಡಲು ಕೂಡ ಬಾರದು. ಯಾಕಂದರೆ ಇದು ಭದ್ರತೆಯ ದೃಷ್ಟಿಯಿಂದಾಗಿ ಇದು ಬಹಳ ಮಹತ್ವಪೂರ್ಣವಾದಂಥದ್ದು. ಕಾಣ್ತಾ ಇರುವಂಥ ಸರ್ಕಮ್ಸ್ಟೆನ್ಸ್ಗಳು ಅಂದರೆ ಸಲೀಮನ ಹಿನ್ನೆಲೆ, ಸಲೀಮು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಮೈಸೂರು ಅರಮನೆ ಬಳಿಯಲ್ಲಿ ಬಂದಂಥದ್ದು, 1 ತಿಂಗಳ ಹಿಂದೆ ಅಷ್ಟೇ ಮೈಸೂರಿಗೆ ಬಂದಂಥದ್ದು, ಹೀಗೆ ಭಾಳಷ್ಟು ಸರ್ಕಮ್ಸ್ಟೆನ್ಸ್ಗಳೇನಿದ್ದಾವೆ ಅವು ಬೇರೆ ಥರದ ಅನುಮಾನಗಳನ್ನು ಕೂಡ ಕಾರಣವಾಗ್ತಾ ಇರುವಂಥದ್ದು. ಈ ನೆಲೆಯಲ್ಲೇ ಪೊಲೀಸರು ಈಗ ಸಲೀಮನ ಬ್ಯಾಕ್ಗ್ರೌಂಡ್ ಏನು, ಆತನ ಊರು ಯಾವುದು, ಆತನ ನಡವಳಿಕೆಗಳೇನು ಎಲ್ಲದರ ಪರಿಶೀಲನೆಯೂ ಕೂಡ ಹಿಡಿದಿದ್ದಾರೆ. ಹೀಗಾಗಿ ಮೈಸೂರು ಪೊಲೀಸರು UPಯ ಪೊಲೀಸರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಲೀಮನ ಹುಟ್ಟೂರಿನಲ್ಲಿ ಸಲೀಮ ಏನು ಕೆಲಸ ಮಾಡ್ತಾ ಇದ್ದಾನೋ ಅಂಥದ್ದನ್ನೆಲ್ಲದನ್ನು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮೂಲತಃ ಸಲೀಂ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದ. ಆತನಿಗೆ ಒಂದು 5 ಎಕರೆ ಜಮೀನು ಕೂಡ ಇತ್ತು. 1 ತಿಂಗಳ ಹಿಂದೆ ಅಷ್ಟೇ ಕೃಷಿ ಕೆಲಸವನ್ನು ಬಿಟ್ಟು ಮೈಸೂರಿಗೆ ಬಲೂನ್ ಮಾಡೋದಕ್ಕೆ ಆತ ಬಂದಿದ್ದ ಅನ್ನುವಂಥದ್ದು ಈಗ ಸಿಕ್ಕಿರುವಂಥ ಮಾಹಿತಿಗಳು. ಮೈಸೂರು ಪೊಲೀಸರು ನಿರಂತರವಾಗಿ UPಯ ಪೊಲೀಸರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಇಲ್ಲಿ ನಡೆದಿರುವಂಥ ಘಟನೆಗಳನ್ನೆಲ್ಲದನ್ನು ಕೂಡ ಅಲ್ಲಿಗೆ ವಿವರಣೆಯನ್ನು ಕೂಡ ನೀಡಿ ಆ ಮೂಲಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ತರಿಸ್ಕೊಳ್ತಾ ಇದ್ದಾರೆ. ಪ್ರಶ್ನೆ ಇಲ್ಲಿ ಈಗ ಮತ್ತೆ ಶುರುವಾಗ್ತಾ ಇರುವಂಥದ್ದು, ಕೃಷಿ ಕೆಲಸವನ್ನು ಬಿಟ್ಟು ಯಾಕೆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬೀದಿಯಲ್ಲಿ ಬಲೂನ್ ಮಾರೋದಕ್ಕೆ ಸಲೀಂ ಬಂದ ಅನ್ನುವಂಥದ್ದು, ಅದಕ್ಕೆ ಕೌಟುಂಬಿಕವಾದಂತಹ ಹಿನ್ನೆಲೆಗಳು ಏನಾದರೂ ಇದ್ವಾ ಏನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಪೊಲೀಸರ ಪರಿಶೀಲನೆ ಆರಂಭವಾಗಿದೆ. ಪೊಲೀಸರ ತನಿಖೆ ನಡೆಯುವಂಥದ್ದೇ ಇದೇ ರೀತಿಯಾಗಿ ಪ್ರೇಮ್ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ಇದನ್ನು ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂದರೆ ಇದು ಆಕಸ್ಮಿಕ ಘಟನೆ, ಕೇವಲ ಬಲೂನನ್ನು ಗ್ಯಾಸ್ ಸ್ಫೋಟ ಅಂಥೇಳಿ ಸುಮ್ಮನಾಗುವಂಥ ಪ್ರಶ್ನೆಗಳು ಇರೋದಿಲ್ಲ. ಬೇರೆ ಬೇರೆ ಆಯಾಮಗಳಲ್ಲಿ ಎಲ್ಲದನ್ನೂ ತನಿಖೆಯನ್ನು ಸಂಪೂರ್ಣ ಮಾಡಿ ಆ ನಂತರದಲ್ಲಿ ಇದು ಆಕಸ್ಮಿಕವೋ ಅದು ಮತ್ತೇನು ಅನ್ನುವಂಥದ್ದರ ಕಂಕ್ಲೂಡ್ಗೆ ಪೊಲೀಸರು ಬರ್ತಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಮೈಸೂರು ಪೊಲೀಸರು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ನೆಗ್ಲಿಜೆನ್ಸಿ ತೋರಿಸಲ್ಲ ಅಂಥೇಳಿ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿಯೇ ಈ ಸಲೀಮನ ಬೆನ್ನು ಬಿದ್ದಿದ್ದಾರೆ, ಈತನ ಮೂಲ ಕೆದಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.